ಹಲೋ ಡಿಯರ್ಸ್, ಹೇಗಿದ್ದೀರಾ? ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ? ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಂದ್ಬಿಟ್ಟು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಸೊ ಪ್ಯಾರಾಮೆಡಿಕಲ್ ಕೋರ್ಸಸ್ ಎಸೆನ್ಷಿಯಲ್ ಆರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀಡೆಡ್ ಆರ್ ರೆಕ್ಯೂರ್ಡ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್. ಸೊ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇರೋದು ಡಾಕ್ಯುಮೆಂಟ್ಸ್ಗಳ ಬಗ್ಗೆ. ಓಕೆ, ಸೊ ಫಸ್ಟ್ ಒನ್ ಬೇಕಾಗಿರೋದು ಮಾರ್ಕ್ ಕಾರ್ಡ್. 10th ಮಾರ್ಕ್ ಕಾರ್ಡ್ ಅಥವಾ ಸೆಕೆಂಡ್ PU ಮಾರ್ಕ್ ಕಾರ್ಡ್. ಏನು ಟೆನ್ಷನ್ ಬೇಡ ಆ್ಯಂಡ್ ಕನ್ಫ್ಯೂಷನ್ ಬೇಡ. 10th ಆದಮೇಲೆ ಅಪ್ಲೈ ಮಾಡ್ತಾ ಇರೋವ್ರಿಗೆ, ಮೀನ್ಸ್ ಪ್ಯಾರಾಮೆಡಿಕಲ್ಗೆ ಅಪ್ಲೈ ಆಗ್ತಾ ಇರೋವ್ರಿಗೆ 10th ಮಾರ್ಕ್ ಕಾರ್ಡ್ ಬೇಕು. ಸೆಕೆಂಡ್ PU ಸೈನ್ಸ್ ಆದಮೇಲೆ ಪ್ಯಾರಾಮೆಡಿಕಲ್ಗೆ ಅಪ್ಲೈ ಮಾಡ್ತಾ ಇರೋವ್ರಿಗೆ ಸೆಕೆಂಡ್ PU ಮಾರ್ಕ್ ಕಾರ್ಡ್ ಬೇಕು. ಸೊ ಸೆಕೆಂಡ್ PU ಆದಮೇಲೆ ಅವರು ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಹೋಗುತ್ತಾರೆ. ಇಲ್ಲಾಂದರೆ ಎಂಟ್ರಿ ಅಂತ ಹೇಳ್ತೀವಿ, ಲ್ಯಾಟ್ರಲ್ ಅಂತ ಹೇಳ್ತೀವಿ. ಅವರು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ತಾರೆ. ಯಾರವರು? ಸೆಕೆಂಡ್ PU ಸೈನ್ಸ್ ತಗೊಂಡಿರೋರು. ಸೊ ಮಾರ್ಕ್ ಕಾರ್ಡ್ಗಳು ಹೇಗಿರಬೇಕು, ಅದರಲ್ಲಿ ಏನು ಚೆಕ್ ಮಾಡಬೇಕು ಅಂತ ನೋಡಿದ್ರೆ, ಫಸ್ಟ್ ಒನ್ ಕ್ಲಿಯರಾಗಿದೆಯಾ ಅಂತ ನೋಡ್ಕೊಳ್ಬೇಕು, ವಿಸಿಬಲ್ ಕಾಣಿಸುತ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಸೆಕೆಂಡ್ ಒನ್ ಆಧಾರ್ ಕಾರ್ಡಲ್ಲಿರೋ ನಿಮ್ಮ ಹೆಸರು ಮತ್ತು ಮಾರ್ಕ್ ಕಾರ್ಡಲ್ಲಿರೋ ನಿಮ್ಮ ಹೆಸರು ಎರಡು ಸ್ಪೆಲ್ಲಿಂಗಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಫ್ರಂಟ್ ಪೇಜ್ ಮಾತ್ರ ಅಪ್ಲೋಡ್ ಮಾಡಬೇಕು. ಬ್ಲರ್ಡ್ ಆಗಿರೋದು ಮತ್ತು ಕ್ರಾಪ್ ಮಾಡಿರೋ ಮಾರ್ಕ್ ಕಾರ್ಡ್ಸ್ಗಳು ರಿಜೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇದ್ದಾವೆ. ನೆಕ್ಸ್ಟ್ ಒನ್ ಅಪ್ಲಿಕೇಶನ್ ಡೇಟು ಮತ್ತು ಕೌನ್ಸಿಲಿಂಗ್ ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಸ್ಟೇ ವಿತ್ ಅಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಸೊ ಅಗೇನ್ 10th ಮೇಲೆ ಅಪ್ಲೈ ಆಗೋವ್ರಿಗೆ 10th TC ಬೇಕು. PU ಮೇಲೆ ಅಪ್ಲೈ ಆಗ್ತಾ ಇರೋವ್ರಿಗೆ PU TC ಬೇಕು. ಸರಿನಾ? ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಸೈನ್ ಇದೆಯಾ, ಸಿಗ್ನೇಚರ್ ಇದೆಯಾ, ಸ್ಕೂಲ್ ಅಥವಾ ಕಾಲೇಜ್ ಸೀಲ್ ಇದೆಯಾ, ವಿಸಿಬಲಾಗಿ ಕಾಣಿಸ್ತಾ ಇದೆಯಾ ಅಂಥದ್ದೆಲ್ಲ ನಾವೇನು ಮಾಡ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಇಲ್ಲಂದ್ರೆ ರಿಜೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇದ್ದಾವೆ. ಮೂರನೇದು 7 years ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಏನು? ಸೊ ಕಂಟಿನ್ಯೂಯಸ್ ಸ್ಟಡಿ ಇನ್ ಕರ್ನಾಟಕ, ಮಿನಿಮಮ್ ಆಫ್ 7 years ಸ್ಟಡಿ ಸರ್ಟಿಫಿಕೇಟ್ ಇನ್ ಕರ್ನಾಟಕ ಬೇಕು. ಸೊ ಅದರಲ್ಲಿ ಸಿಗ್ನೇಚರ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಇದರಲ್ಲಿ HK ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಗೂ ಕೂಡ ನಡೀತದೆ. ಸೊ ಆ 7 yearsನಲ್ಲಿ ಇಯರ್ಸ್ ಮಿಸ್ ಆದರೆ ರಿಜೆಕ್ಷನ್ ಆಗೋಕ್ಕೆ ತುಂಬ ಚಾನ್ಸಸ್ ಇದ್ದಾವೆ. ಆಧಾರ್ ಕಾರ್ಡ್, ಸ್ಟೂಡೆಂಟ್ ಆಧಾರ್ ಕಾರ್ಡು ಮತ್ತು ಪ್ಯಾರೆಂಟ್, ತಾಯಿ ಇಲ್ಲಾಂದ್ರೆ ತಂದೆ ಯಾರೋ ಒಬ್ರದ್ದು ಬೇಕು. ಆಧಾರ್ ಕಾರ್ಡ್ ಬೇಕು. ಅದರಲ್ಲಿ ಏನೇನು ಚೆಕ್ ಮಾಡ್ಕೊಳ್ಬೇಕು? ಅಗೇನ್ ಅಪ್ಲೋಡ್ ಕ್ಲಿಯರ್ ಕಾಪಿ ಫ್ರಂಟು, ಸಮ್ಟೈಮ್ಸ್ ಬ್ಯಾಕ್ ಬೇಕಾದ್ರೆ ಎರಡು ಮೀನ್ಸ್ ಅಪ್ಲೋಡ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಳ್ಬೇಕು. DOB ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಮತ್ತು ಮಾರ್ಕ್ ಕಾರ್ಡ್ ಡೇಟ್ ಆಫ್ ಬರ್ತ್ ಎರಡು ಮ್ಯಾಚ್ ಆಗ್ತಾಯಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಮಿಸ್ ಮ್ಯಾಚ್ ಆದರೆ ವೆರಿಫಿಕೇಷನ್ ಪ್ರಾಬ್ಲಮ್ ಬರುತ್ತವೆ, ಆಮೇಲೆ ಬರುತ್ತವೆ. ಓಕೆ, ನೆಕ್ಸ್ಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಕೆಲವರಿಗೆ ಸಪ್ರೇಟ್ ಇರ್ತವೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ, ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರ್ತವೆ. ಕೆಲವ್ರಿಗೆ ಎರಡು ಒಂದೇದಲ್ಲಿ ಬರುತ್ತವೆ. ಸೊ ಇದರಲ್ಲಿ ಏನೇನು ನೋಡ್ಕೊಳ್ಬೇಕು ಅಂದರೆ, ರೀಸೆಂಟಾಗಿದೆಯಾ, ಮೀನ್ಸ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ರನ್ನಿಂಗಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು, ವ್ಯಾಲಿಡ್ ಇದೆ ಅಂತ ನೋಡ್ಕೊಳ್ಬೇಕು. ಆಮೇಲೆ ಎಕ್ಸ್ಪೈರ್ಡ್ ಆದರೆ ನಿಮಗೆ ಮತ್ತೆ ಪ್ರಾಬ್ಲಮ್ ಬರುತ್ತವೆ. ಸೊ ಚೆಕ್ ಮಾಡ್ಕೊಳ್ಳಿ, ರನ್ನಿಂಗಲ್ಲಿ ಇದೆಯಾ, ಇನ್ನೂ ಟೈಮ್ ಇದೆಯಾ ಅಂತ ನೋಡ್ಕೊಳ್ರಿ. ಇಲ್ಲಾಂದರೆ ಇನ್ನೂ ಟೈಮ್ ಇದ್ದಾವೆ, ಬೇಗ ಹೋಗಿ ಅಪ್ಲೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ರಿ. 6ನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ನಮಗೆ, ನೋಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ನೋಡಿ ವೈಟ್, ಸರಿನಾ? ಸೊ ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ಏನೇನು ನಾವು ಚೆಕ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರೆ, ಫಸ್ಟ್ ಒನ್ ಫೇಸ್ ಕ್ಲಿಯರಾಗಿರಬೇಕು, ಬ್ಲರ್ ಇರಬಾರ್ದು. ಎರಡನೇದು ವೈಟ್ ಇಲ್ಲಾಂದರೆ ಲೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಸರಿನಾ? ಮೂರನೇದು ಫಿಲ್ಟರ್ ಮಾಡಿರೋದು, ಎಡಿಟ್ ಎಲ್ಲ ಮಾಡ್ತಾರಲ್ವ, ಈಗ ಬೇರೆ ಆ್ಯಪ್ಗಳು ಇಟ್ಕೊಂಡು ಎಡಿಟ್ ಮಾಡ್ತಾರಲ್ವ, ಅಂಥದ್ದೆಲ್ಲ ಇರಬಾರ್ದು. ಆಮೇಲೆ ಪ್ರಾಪರ್ ಸೈಜ್, ಅದರಲ್ಲಿ ವೆಬ್ಸೈಟಲ್ಲಿ ಒಂದು ಸೈಜ್ ಕೊಟ್ಟಿರ್ತಾರೆ, ಆ ರೀತಿಯಲ್ಲಿನೇ ನೀವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ರೀಸನ್ ಫೋಟೋಸ್, ಚಿಕ್ಕ ವಯಸ್ಸು ಫೋಟೋಸು ಇಲ್ಲಾಂದರೆ ಅದೇ 5th 6th ಅಂಥದ್ದು ಫೋಟೋದೆಲ್ಲ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಬಾರ್ದು. ರೀಸನ್ ಫೋಟೋಸ್ ಅಪ್ಲೋಡ್ ಮಾಡಬೇಕು. ಸೊ ರಾಂಗ್ ಫೋಟೋ ಫಾರ್ಮೆಟ್ ಅಪ್ಲೋಡ್ ಮಾಡಿದ್ರೆ ಅದನ್ನು ಕೂಡ ರಿಜೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇದ್ದಾವೆ. ನೆಕ್ಸ್ಟ್ ಒನ್ ಅಪ್ಲಿಕೆಂಟ್ ಸಿಗ್ನೇಚರ್. ಹಂಗಾದರೆ ಸ್ಟೂಡೆಂಟ್ ಸಿಗ್ನೇಚರ್ ಫೋಟೋ ಬೇಕು. ಹೇಗಿರಬೇಕು? ಸೊ ಕ್ಲಿಯರ್ ಸಿಗ್ನೇಚರ್ ಇರಬೇಕು, ನೀಟಾಗಿ ಬರೆದಿರಬೇಕು, ಬ್ಲರ್ ಇರಬಾರ್ದು. ಆಮೇಲೆ ಬ್ಯಾಕ್ಗ್ರೌಂಡ್ ವೈಟ್
ಪ್ಲೈನ್ ಪೇಪರ್ನಲ್ಲಿ ಸೈನ್ ಮಾಡಿರಬೇಕು. ಲೈನ್ಸ್ ಇರೋ ಪೇಪರ್ನಲ್ಲಿ ಮಾಡಬಾರ್ದು, ಶ್ಯಾಡೋಸ್ ಇರಬಾರ್ದು. ಆಮೇಲೆ ಇಂಕ್ ಮ್ಯಾಕ್ಸಿಮಮ್ ಗೋ ಫಾರ್ ಬ್ಲ್ಯಾಕ್. ಓಕೆ, ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿರಿ. ಸೊ ಬ್ಲ್ಯಾಕ್ ಅಥವಾ ಬ್ಲೂ. ಆಮೇಲೆ ನೀಟಿಗೆ ಕ್ರಾಪ್ ಮಾಡಿರಬೇಕು. ಫುಲ್ ಪೇಪರ್ನ ಫೋಟೋ ತೊಗೊಂಡು ಅಪ್ಲೋಡ್ ಮಾಡಬಾರ್ದು, ಒನ್ಲಿ ಸಿಗ್ನೇಚರ್ ಪಾರ್ಟ್ ಮಾತ್ರ ಬೇಕು. ಸೊ ಆ ರೀತಿಯಲ್ಲಿ ಕ್ರಾಪ್ ಮಾಡಬೇಕು. ಸೊ ರಿಮೂವ್ ಎಕ್ಸ್ಟ್ರಾ ಬ್ಲ್ಯಾಂಕ್ ಸ್ಪೇಸ್. ಸೊ ಒಂದು ಪ್ಲೈನ್ ಪೇಪರ್ನಲ್ಲಿ ನೀವು ಸೈನ್ ಮಾಡಿದ್ರೆ ಒನ್ಲಿ ಸಿಗ್ನೇಚರ್ ಮಾತ್ರ ಕ್ರಾಪ್ ಮಾಡಿ ಅಪ್ಲೋಡ್ ಮಾಡಬೇಕು. ಫುಲ್ ಪ್ಲೈನ್ ಪೇಪರ್ನೇ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ಪೂರ್ತಿನೂ ಆಕ್ಸೆಪ್ಟೆಡ್ ಫೈಲ್ ಫಾರ್ಮೆಟ್ ಏನಂದರೆ JPG. ಸೊ ಸೈಬರಲ್ಲಿ ಹೋಗಿ ಕೇಳಿದ್ರೆ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಾಂದರೆ ಅವರೇ ಮಾಡ್ತಾರೆ. ಯು ಗೋ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಸೊ ನೀಡ್ ಹೆಲ್ಪ್ ವಿತ್ ಆನ್ಲೈನ್ ಅಪ್ಲಿಕೇಶನ್. ನಿಮಗೆ ಏನಾದರೂ ಹೆಲ್ಪ್ ಬೇಕಾದರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಸರ್ಟಿಫಿಕೇಟ್ ನಿಮ್ಗೆ ಬೇಕು ಅಂದ್ಬಿಟ್ಟು. ಇನ್ನು ನಿಮ್ಗೆ ಹೆಲ್ಪ್ ಬೇಕಾದರೆ ಡೇಟ್ ಅನೌನ್ಸ್ ಆದಮೇಲೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಅದರಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ನೀವು ವಾಟ್ಸಪ್ ಮಾಡಿದ್ರೆ ಹೆಲ್ಪ್ ಮಾಡಿ ಕೊಡ್ತಾರೆ. ಅದನ್ನು ನಾನು ಮತ್ತೂ ಹೇಳ್ತಾ ಇದ್ದೀನಿ, ಡೇಟ್ ಅನೌನ್ಸ್ ಆದಮೇಲೆ, ಸರಿನಾ? ಸೊ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ. ರೀಸನ್, ನಮ್ಮ ಚಾನಲ್ ಒನ್ಲಿ ಫಾರ್ ಎಜುಕೇಷನ್ ಪರ್ಪಸ್, ನರ್ಸಿಂಗ್ ಅಥವಾ ಅಲೈಡ್ ಹೆಲ್ತ್, ಪ್ಯಾರಾಮೆಡಿಕಲ್ ಅಂತ ಹೇಳ್ತೀವಿ. ಸೊ ಸ್ಟೇ ವಿತ್ ಅಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಮುಖ್ಯವಾಗಿ ಬೇರೆಯವ್ರಿಗೂ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.